ಪ್ರಿಯರೇ, ನಾವು ಪ್ರಾರಂಭ ಮಾಡಿರುವ ಪ್ರಕಟಣೆ ಗ್ರಂಥದ ಸಭೆಗಳ 7 ಸಭೆಗಳ ಅಧ್ಯಯನವನ್ನು, ಅದರ ಧ್ಯಾನವನ್ನ ನಾವು ಧ್ಯಾನಿಸ್ತಾ ಬಂದೆವು. ಅಪೊಸ್ತಲನಾದ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮಹತ್ ದರ್ಶನವನ್ನು ಅನುಗ್ರಹ ಮಾಡಿ, ಯೋಹಾನನೇ, ನೀನು ಈ ಸಭೆಗಳಿಗೆ ಬರೆ ಎಂಬುದಾಗಿ ಎಫೆಸು ಸಭೆಗೆ, ಸ್ಮುರ್ನ ಸಭೆಗೆ, ಪೆರ್ಗಮ ಸಭೆಗೆ, ತುವತೈರ ಸಭೆಗೆ, ಸಾರ್ದೀಸು ಸಭೆಗೆ, ಫಿಲದೆಲ್ಫಿಯಾ ಸಭೆಗೆ, ಈ 6 ಸಭೆಗಳಿಗೂ ಕೂಡ ಕರ್ತನು ತಾನು ಪತ್ರವನ್ನು ಬರೆ ಎಂಬುದಾಗಿ ಯೋಹಾನನಿಗೂ ಹೇಳಿ, ಆಯಾ ಸಭೆಯಲ್ಲಿರುವಂತಹ ಮೆಚ್ಚುಗೆಗಳನ್ನು, ಆಯಾ ಸಭೆಯಲ್ಲಿರುವಂತಹ ತಪ್ಪುಗಳನ್ನು, ಆಯಾ ಸಭೆಯಲ್ಲಿರುವಂತಹ ಆ ಸಂಗತಿಗಳ ಕುರಿತು ದೇವರಾತ್ಮನು ಅವರಿಗೆ ಎಚ್ಚರಿಕೆಗಳನ್ನು, ಪುನಃ ಪ್ರೀತಿಯಿಂದ ಅವರನ್ನು ಬಲಪಡಿಸಿದ್ದನ್ನು ಮತ್ತು ಆಯಾ ಸಭೆಯ ದೂತರು ಎಂಬುದಾಗಿ ಹೇಳುವಾಗ ಸಭೆಯ ಹಿರಿಯರು, ಸಭೆಯ ಮುಖ್ಯಸ್ಥರು, ಅವರ ಮೂಲಕವಾಗಿ ಜೀವವುಳ್ಳಂತಹ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಸಂದೇಶವನ್ನ ಅನುಗ್ರಹಿಸುತ್ತಾ, ಆ ಸಂದೇಶದಲ್ಲಿ ಬರುವಂತ ಸಂಗತಿಗಳು ಏನೆಂಬುದನ್ನು ನಾವು ಕ್ರಮವಾಗಿ ಆಲೋಚನೆ ಮಾಡ್ತಾ ಬಂದೆವು. ಫಿಲದೆಲ್ಫಿಯಾ ಸಭೆ, ಈಗಾಗಲೇ ಸಹೋದರರು ಹೇಳಿದಂತೆ, ಕರ್ತನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ಸಭೆ, ಬಹಳ ಇಷ್ಟಪಟ್ಟಿರುವಂತಹ ಒಂದು ಸಭೆ. ಅದಕ್ಕೆ ಒಂದು ಬಹುಮಾನವನ್ನ ದೇವರು ವಿಶೇಷವಾದಂತಹ ರೀತಿಯಲ್ಲಿ ಪ್ರಕಟಪಡಿಸಿರುವಂತಹದನ್ನ ನಾವು ಕಾಣ್ತೇವೆ. ಹೊಸ ಹೆಸರನ್ನು ಅವರ ಮೇಲೆ ಬರೆಯುವನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ, ವಾಕ್ಯವೆಂಬಾತನು ತಾನೇ ಆ ಹೆಸರಾಗಿದ್ದುಕೊಂಡು ಅವರನ್ನ ಪರಲೋಕದಲ್ಲಿ ಸ್ತಂಭಗಳಾಗಿ ತನ್ನ ಆಲಯದಲ್ಲಿ ನಿಶ್ಚಲವಾಗಿರುವಂತಹ, ಕದಲದೇ ಇರುವಂತಹ ಸ್ತಂಭಗಳಾಗಿ ನಿಲ್ಲಿಸುವನೆಂಬುದಾಗಿ ನಾವು ಆಲೋಚನೆ ಮಾಡ್ತಾ ಬಂದೆವು. ಈಗ ಪ್ರಿಯರೇ, ಲವೋದಿಕೀಯ ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಚಾರಿತ್ರಾತ್ಮಕ ಕೆಲವು ಸಂಗತಿಗಳನ್ನು ನಾವು ಧ್ಯಾನಿಸಬೇಕಾಗಿರುವ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಪ್ರಕಟಣೆ ಗ್ರಂಥವನ್ನು ನಾವು ಭೌಗೋಳಿಕವಾಗಿಯೂ ಹಾಗೂ ಚಾರಿತ್ರಿಕವಾಗಿಯೂ, ಸತ್ಯವೇದದಲ್ಲಿರುವ ಉಲ್ಲೇಖಗಳ ಅನುಸಾರವಾಗಿಯೂ, ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವಂತಹ ಪ್ರವಚನಾತ್ಮಕ ವಿಷಯಗಳನ್ನಾಗಿಯೂ ಇವೆಲ್ಲವನ್ನ ಒಗ್ಗೂಡಿಸಿಕೊಂಡು ಸತ್ಯವಾದಂತ ಈ ಸತ್ಯವೇದದ ಕೊನೆಯ ಗ್ರಂಥ ಪ್ರಕಟಣೆ ಗ್ರಂಥ, ಎಲ್ಲ ಪ್ರವಾದನೆಗಳ ಮುಕ್ತಾಯದ ಗ್ರಂಥ, ವಿಶ್ವಾಸಿಯು ತಲೆ ಎತ್ತಿ ನಿಲ್ಲುವಂತ ಮಾಡುವಂತ ಗ್ರಂಥ, ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಎದುರು ನೋಡುತ್ತಾ ನಿಲ್ಲುವ ಹಾಗೆ ಪ್ರತಿಯೊಬ್ಬ ವಿಶ್ವಾಸಿಯನ್ನು ಬಲಪಡಿಸುವಂತ ಈ ಒಂದು ಗ್ರಂಥ, ಇದರ ಒಂದು ಚಾರಿತ್ರಿಕ ಸಂಗತಿಗಳನ್ನು ಇದನ್ನ ಧ್ಯಾನಿಸಿಕೊಂಡು ಸ್ವಲ್ಪ ಮಟ್ಟಿಗೆ ವಿವರವನ್ನು ತಿಳಿದುಕೊಂಡು ನಾವು ಲವೋದಿಕೀಯ ಸಭೆಗೆ ಹೋಗೋಣ. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಏನೆಂಬುದಾಗಿ ಹೇಳುವಾಗ, ಎ ಮ್ಯಾನ್ ಹೂ ಡಸ್ ನಾಟ್ ನೋ ದ ಹಿಸ್ಟರಿ ಕೆನಾಟ್ ಕ್ರಿಯೇಟ್ ಹಿಸ್ಟರಿ ಅಂತ. ಚರಿತ್ರೆಯನ್ನು ಅರಿಯದವನು ಚರಿತ್ರವನ್ನು ನಿರ್ಮಿಸಲಾರ. ಆ ದೃಷ್ಟಿಯಿಂದ ಇವತ್ತು ನಾವು ಅಧ್ಯಯನ ಮಾಡುವಂತ ಎಲ್ಲ ಸಭೆಗಳದ್ದು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಆ ನ್ಯೂಮಿಸ್ಮ್ಯಾಟಿಕ್ ಸ್ಟಡಿ, ಆ ಎಕ್ಸ್ಕವೇಷನ್ಸ್ ನಲ್ಲಿ ಬಂದಿರುವಂತಹ ಸಂಗತಿಗಳನ್ನ ಕೂಡ ಪ್ರಿಸರ್ವ್ ಮಾಡಿ, ಇವು ನಡೆದಿರುವ ಘಟನೆಗಳು ಎಂಬುದಾಗಿ ನಾವು ಗಮನಿಸಿ ನೋಡ್ತೇವೆ. ಹೀಗೆ ನಾವು ಸಾರ್ದೀಸು ಸಭೆಯ ಅಂಚಿನಲ್ಲಿ ಮತ್ತು ಫಿಲದೆಲ್ಫಿಯಾ ಸಭೆಯ ಅಂತಿಮ ಅಂಚಿನಲ್ಲಿ ದ ಟೈಮ್ ಲೈನ್ ಆಫ್ ದ 2 ಚರ್ಚಸ್ ಇವುಗಳನ್ನು ಸ್ವಲ್ಪ ಹೋಲಿಕೆ ಮಾಡಿ ನೋಡುವಾಗ, ಸಾರ್ದೀಸು ಸಭೆಯ ಕಾಲಘಟ್ಟ ಮತೋದ್ಧಾರಕರು ಎದ್ದು ಬಂದು ವಾಕ್ಯ ವಿರುದ್ಧವಾಗಿ ಪೋಪುಗಳು ಮಾಡುವಂತ ಅಧರ್ಮವಾದ ಕಾರ್ಯಗಳನ್ನು ತಿರಸ್ಕಾರ ಮಾಡಿ ಸತ್ಯವೇದದಲ್ಲಿರುವ ಸತ್ಯ ಬೋಧನೆಯ ಪರವಾಗಿ ಕೆಲವರು ನಿಂತರು. ಪ್ರಿಯರೇ, ಕ್ರಾನ್ಮನ್ ಅನ್ನವರು ಇಂಗ್ಲೆಂಡಿನಲ್ಲಿ, ಸ್ಕಾಟ್ಲೆಂಡ್ ನಲ್ಲಿ ಜಾನ್ ನಾಕ್ಸ್ ಅನ್ನುವ ಮತೋದ್ಧಾರಕ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಜ್ವಿಂಗ್ಲಿ ಅನ್ನುವ ಮತೋದ್ಧಾರಕರು, ಫ್ರಾನ್ಸ್ ನಲ್ಲಿ ಕ್ಯಾಲ್ವಿನ್ ಅನ್ನವರು, ವೆಸ್ಟ್ ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್, ಇನ್ನು ಮುಂತಾದ ಈ ಮತೋದ್ಧಾರಕರು ಏನು ದೇವರ ವಾಕ್ಯಕ್ಕೆ ರಾಜ್ಯಾಂಗವನ್ನು ಬೆರೆಸಿ ಕಾನ್ಸ್ಟಂಟೈನ್ ಕಾಲದಲ್ಲಿ
ಅದು ರೋಮನ್ ಕಥೋಲಿಕ ಧರ್ಮವಾಗಿ ಪರಿವರ್ತಿಸಲ್ಪಟ್ಟಾಗ ಆ ಮತೋದ್ಧಾರಕರನ್ನು ದೇವರು ಎಬ್ಬಿಸಿದನು ಪ್ರಿಯರೇ. ಈ ಮತೋದ್ಧಾರಕರನ್ನು ದೇವರು ಎಬ್ಬಿಸಿ ಪಾಪ ಪರಿಹಾರ ಪತ್ರಗಳು ಆ ದಿನಮಾನದಲ್ಲಿ ಇರುವಂತಹ ಒಂದು ಧಾರ್ಮಿಕ ಸತ್ಯವೇದದಲ್ಲಿ ಇಲ್ಲದೇ ಇರುವಂತಹ ಸಂಗತಿಗಳನ್ನ ಧಾರ್ಮಿಕವಾಗಿ ಆಚರಿಸ್ತಿರುವಾಗ ಆ ಪಾಪ ಪರಿಹಾರ ಪತ್ರಿಕೆಗಳು ಸುಡಲ್ಪಟ್ಟವು. ಹಾಗೆ ರೋಮನ್ ಮತದ ಹಬ್ಬಗಳು ಮತ್ತು ಅವರಲ್ಲಿರುವಂತಹ ಕೆಲವು ತಪ್ಪು ಸಿದ್ಧಾಂತಗಳು, ಪರ್ಗೇಟರಿ ಉದಾಹರಣೆಗೆ, ಪರ್ಗೇಟರಿ ಎಂಬುದಾಗಿ ಹೇಳುವಾಗ ಅದೊಂದು ಸತ್ಯವೇದದಲ್ಲಿ ಇಲ್ಲದೆ ಇರುವಂತ ಒಂದು ಲೋಕವನ್ನು ಸೃಷ್ಟಿ ಮಾಡಿ ಮನುಷ್ಯನ ಆತ್ಮ ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಪರ್ಗೇಟರಿಗೆ ಹೋಗಿ ಅಲ್ಲಿ ಪ್ಯೂರಿಫೈ ಆಗುತ್ತೆ, ಅಲ್ಲಿ ಸುಡಲ್ಪಡುತ್ತೆ, ನಂತರ ಸ್ವರ್ಗಕ್ಕೆ ಹೋಗ್ತಾರೆ, ಬೆಂಕಿಯಿಂದ ಸುಡಲ್ಪಡ್ತಾರೆ, ನಂತರ ಪರಲೋಕಕ್ಕೆ ಹೋಗ್ತಾರೆ ಅಂತಕ್ಕಂಥ ಆಧಾರರಹಿತವಾದ ಒಂದು ಬೋಧನೆಯನ್ನ, ಒಂದು ಧಾರ್ಮಿಕ ಸುಳ್ಳು ಬೋಧನೆಯನ್ನ ತಿರಸ್ಕಾರ ಮಾಡಿ ಎದ್ದಂಥವರು ಮಾರ್ಟಿನ್ ಲೂಥರ್ ಮತ್ತು ಮುಂತಾದ ಮತೋದ್ಧಾರಕರು ಪ್ರಿಯರೇ. ಇದು ಸಾರ್ದಿಸ್ ಸಭೆಯ ಕಾಲಘಟ್ಟದ ಕೊನೆಯಲ್ಲಿ ಈ ಸಿದ್ಧಾಂತಗಳು ಖಂಡಿಸಲ್ಪಟ್ಟವು. ರೋಮನ್ ಕ್ಯಾಥೋಲಿಸಿಸಂನಿಂದ ಪ್ರೊಟೆಸ್ಟೆಂಟಿಸಂ ಹೊರಗಡೆ ಬಂತು. ಆದರೂ ಪ್ರೊಟೆಸ್ಟೆಂಟಿಸಂ ಉಗಮ ಆದರೂ ಕೂಡ ಆದಿ ಅಪೊಸ್ತಲರ ಪೂರ್ಣ ಸಿದ್ಧಾಂತಗಳು ಕ್ರಮಪಡಿಸುವಿಕೆ ನಡೀಲಿಕ್ಕೆ ಆಗ್ಲಿಲ್ಲ. ಅಷ್ಟು ಪ್ರಯತ್ನಿಸಿದ್ರು ಕೂಡ ಸಂಪೂರ್ಣವಾಗಿ ಅದು ನೆರವೇರಿಸ್ಲಿಕ್ಕಾಗಿಲ್ಲ. ಅಪೊಸ್ತಲರ ಒಂದು ದರ್ಶನವನ್ನ, ಅಪೊಸ್ತಲರ ಸಭಾ ದರ್ಶನವನ್ನ ಅವರು ಈಡೇರಿಸ್ಲಿಕ್ಕಾಗಿಲ್ಲ. ಹಾಗಾಗಿ ದೇವರು ಫಿಲಡೆಲ್ಫಿಯಾ ಸಭೆಯ ಕಾಲವನ್ನ ಉಪಯೋಗ ಮಾಡಿದರು. ಫಿಲಡೆಲ್ಫಿಯಾ ಸಭೆ ಕಾಲ ಯಾವುದು? ಇದು ಮಿಷನರಿಗಳ ಕಾಲ. ಈ ಮಿಷನರಿಗಳ ಕಾಲ ಹೆಚ್ಚು ಕಮ್ಮಿ 16ನೇ ಶತಮಾನದಿಂದಲೇ ಪ್ರಾರಂಭವಾಗಿರುವಂತಹದ್ದು. ಸುವಾರ್ತೆಯ ಬಾಗಿಲನ್ನ ದೇವರು ತೆರೆಯರು. ಆದಿ ಸಭೆಯಲ್ಲಿ ಭಕ್ತ ಸಂಜೀವನಿ ಉಂಟಾಗ್ಬಿಡ್ತು. ಭಕ್ತರ ಅನೇಕರು ಆತ್ಮಭರಿತರಾಗಿ ಸೇವೆಯ ಭಾರವನ್ನು ಹೊತ್ತಂತವರಾಗಿ ಹೊರಬಂದರು. ಪ್ರಿಯರೇ, ಈ ಸತ್ಯವೇದದ ಈ ಸಂಗತಿಗಳು ಆಗಲಿ ಮತ್ತು ಈ ಸತ್ಯವೇದದ ಈ ಬೋಧನೆ ಆಗಲಿ ನಮಗೆ ಸುಲಭವಾಗಿ ಸಿಕ್ಕಲಿಲ್ಲ. ಕಾಲ ಕಾಲಕ್ಕೂ ದೇವರು ತನ್ನ ಕಾರ್ಯವನ್ನು ಮಾಡುತ್ತಾ ಹೇಗೆ ಲಾವೋದಿಕೀಯ ಸಭೆಯವರೆಗೂ ಬರುವಷ್ಟರೊಳಗಾಗಿ ದ ಪ್ರಾಸೆಸ್ ಆಫ್ ಪ್ಯೂರಿಫಿಕೇಶನ್ ಆಫ್ ದ ಚರ್ಚ್, ಸಭೆಯನ್ನ ಸಂಸ್ಕರಿಸುವಂತ ಒಂದು ಘಟನೆ ಚಾರಿತ್ರಾತ್ಮಕವಾಗಿ ನಡೀತಾ ಬಂತು. ಕ್ಯಾನೋನಿಕಲ್ ಲಿಟರೇಚರ್ ನಲ್ಲಿ ಅಥವಾ ಕ್ಯಾನೋನಿಕಲ್ ರೈಟಿಂಗ್ಸ್ ನಲ್ಲಿ ಇವು ಇಲ್ಲದಿದ್ದಾಗ್ಯೂ ಹಿಸ್ಟಾರಿಕಲ್ ಆಗಿ ನಡೆದಿರುವಂತವು ಸತ್ಯವೇದ ಸಂಗತಿಗಳಿಗೆ ಬಹಳ ಒತ್ತು ಕೊಡುವಂತವಾಗಿವೆ. ಆದರೆ ಸತ್ಯವೇದವೇ ಪ್ರಮುಖ, ವಾಕ್ಯವೇ ನಮಗೆ ಆಧಾರ. ಆದರೆ ಈ ಸಂಗತಿಗಳು ನೋಡಿದಾಗ ನಮಗೆ ಆಶ್ಚರ್ಯವೂ ಭಯವೂ ಕೂಡ ಆಗುತ್ತೆ. ಸಹೋದರಿಯರು ಹಾಡಿದಂತೆ ಆತನು ಆ ಒಂದು ಮಹಾ ಪ್ರಭಾವವುಳ್ಳ ಅರಸನು, ಏದೇನು ತೋಟದಲ್ಲಿ ಆ ಬಾಗಿಲು ಮುಚ್ಚಲ್ಪಟ್ಟಿತು, ಈ ಮಹಾಪ್ರಭಾವವುಳ್ಳ ಅರಸನಿಗೆ ಆ ಬಾಗಿಲು ತೆರೆಯಲ್ಪಡುವಂತ ಕಾಲಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಆಗಿರುವಂತ ಬದಲಾವಣೆ, ಫಿಲಡೆಲ್ಫಿಯಾ ಸಭೆಯಲ್ಲಿ ಮಿಷನರಿಗಳಿದ್ದರು. ಚೆನ್ನಾಗಿ ನೆನಪಿನ ಇಟ್ಕೊಳ್ಳಿ. ಸಾರ್ದಿಸ್ ಸಭೆಯ ಹಂತದಲ್ಲಿ ಮತೋದ್ಧಾರಕರು ಬಂದರು. ಅವರ ಕಾಲಘಟ್ಟ ಮುಗಿದ ನಂತರ ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟದಲ್ಲಿ ಮಿಷನರಿಗಳು ಬಂದರು. ಮೆಥಡಿಸ್ಟ್ಗಳು ಮೊದಲು ಬಂದರು. ಅವರು ಒಳ್ಳೆಯ ತಿದ್ದುಪಾಟನ್ನು ತಂದಂತವರಾಗಿ ಹೊರಬಂದರು. ಅದರಲ್ಲಿ ಪ್ರಮುಖರು ಅಂದರೆ ಜಾನ್ ವೆಸ್ಲಿ, ಚಾರ್ಲ್ಸ್ ವೆಸ್ಲಿ, ಜಾರ್ಜ್ ವೈಟ್ಫೀಲ್ಡ್ ಮುಂತಾದವರೆಲ್ಲರೂ ಕೂಡ ನಂಬಿಕೆಯಿಂದ ನೀತಿ, ಯೇಸು ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಣ ಆಗಬೇಕು, ಪರಿಶುದ್ಧ ಜೀವನ, ಮಾನಸಾಂತರದ ಕುರಿತು ಬೋಧನೆ ಮಾಡಿದರು. ಬಹಳ ಜೀವ ಉಂಟಾಗಿರುವಂತ ಸಂಗತಿಗಳು, ಭಕ್ತ ಸಂಜೀವನ ಉಂಟಾಗಿರುವಂತ ಸಂಗತಿಗಳು ನಡೆದವು. ಅನೇಕ ಕಡೆಗಳಲ್ಲಿ ಸಭೆಗಳು ಸ್ಥಾಪಿಸಲ್ಪಟ್ಟವು ಪ್ರಿಯರೇ. ಅನೇಕ ಕಡೆಗಳಲ್ಲಿ ಸಭೆಗಳು ಸ್ಥಾಪಿಸಲ್ಪಟ್ಟಾಗ ಆ 16ನೇ ಸೆಂಚುರಿನಲ್ಲಿ
ಮತ್ತು ಒಂದು ಬೃಹತ್ ಬದಲಾವಣೆ ಆಯಿತು. ದೇವರು ಎಬ್ಬಿಸಿದರು ಅನಾಬಾಪ್ಟಿಸ್ಟ್ಸ್ ಅಂತ. ಅನಾ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಎಗೈನ್, ಮತ್ತೆ ಅಂತ ಅರ್ಥ. ಅಂದ್ರೆ ರೀಬ್ಯಾಪ್ಟಿಸಮ್. ಆ ಹಿಂದೆ ಏನಿತ್ತು, ಒಂದು ವೇಳೆ ಪ್ರಾರಂಭದ ದಶೆಯಲ್ಲಿ ಪ್ರೊಟೆಸ್ಟೆಂಟಿಸಮ್ ಬಂದಾಗ ಚಿಮುಕಿಸುವಂತ ಒಂದು ದೀಕ್ಷಾ ಸ್ನಾನ ಇತ್ತು. ಆದ್ರೆ ಅನಾಬ್ಯಾಪ್ಟಿಸ್ಟ್ನವರು ಅವ್ರೇನು ಮಾಡಿದಾರೆ ಅಂದ್ರೆ ಅದನ್ನ ಸಂಪೂರ್ಣವಾಗಿ ರೆಫರ್ಮೇಷನ್ ಕ್ರಿಶ್ಚಿಯನ್ ಮೂವ್ಮೆಂಟ್ ಅನ್ನ, ರಾಡಿಕಲ್ ರೆಫರ್ಮೇಷನ್ ಕ್ರಿಶ್ಚಿಯನ್ ಮೂವ್ಮೆಂಟ್ ಚರಿತ್ರೆಯಲ್ಲಿ ಬಂತು ಪ್ರಿಯರೇ. ಇನ್ಫೆಂಟ್ ಬ್ಯಾಪ್ಟಿಸಮ್ ನ ಅವರು ತಳ್ಳಿ ಹಾಕಿದರು. ಇವರ ನಂಬಿಕೆಗಳೇನಂದ್ರೆ ಬಿಲೀವರ್ಸ್ ಮಾತ್ರ ಬ್ಯಾಪ್ಟಿಸಮ್, ನಂಬಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿ ನಂಬಿ ದೀಕ್ಷಾ ಸ್ನಾನ ಹೊಂದುವವರು. ಆ ಒಂದು ಆ ಪ್ರಾಸೆಸ್, ಆ ಒಂದು ಪ್ರಯಾರಿಟಿನ ಅವರು ಅನುಸರಿಸ್ತಾ ಬಂದರು. ಸಭೆ ಎಂಬುದಾಗಿ ಹೇಳುವಾಗ ಸೆಪರೇಷನ್ ಫ್ರಮ್ ದ ಸ್ಟೇಟ್ ಪಾಲಿಟಿಕ್ಸ್, ರಾಜ್ಯಕ್ಕೆ ಸಂಬಂಧಪಟ್ಟಂತ ಸಂಗತಿಗಳಿಂದ ದೂರ ಇರಬೇಕು ಎಂಬುದಾಗಿ ಅವರು ಭಾವಿಸಿದರು ಅನಾಬ್ಯಾಪ್ಟಿಸ್ಟ್ನವರು. ಇದರಲ್ಲಿ ಪ್ರಮುಖರಾಗಿರೋರು ಝೂರಿಕ್, ಕಾನ್ರಾಡ್ ಗ್ರಾಬೆಲ್ ಅಂಡ್ ಫೆಲಿಕ್ಸ್ ಮಾಂಜ್ ಇಂಥವರು, ಜಾರ್ಜ್ ಬ್ಲೋವಿರ್ಕ್, ಇವರೆಲ್ಲ ಪ್ರಮುಖವಾದಂತ ಲೀಡರ್ಸ್ ಆಗಿ ಅನಾಬ್ಯಾಪ್ಟಿಸ್ಟ್ಸ್ ಒಂದು ರೀತಿ ಸತ್ಯ ಬೋಧನೆಯನ್ನ ತೆಗೆದುಕೊಂಡು ಬರೋದರಲ್ಲಿ ದೀಕ್ಷಾ ಸ್ನಾನದ ಕುರಿತು, ಬಪ್ಟೋಯಿಸಮ್, ನೀರಿನಿಂದ ಮುಳುಗಿ ಆ ಮುಳುಗಿದ ನಂತರ ಎದ್ದು ಬರಬೇಕು, ಇದು ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಬೋಧಿಸಿರುವಂತ ಒಂದು ಬೋಧನೆ ಎಂಬುದಾಗಿ ಹೇಳಿದಾಗ ಅನೇಕರು ಕರ್ತನಲ್ಲಿ ಪ್ರಿಯರೇ ಆ ಒಂದು ಏನು ಯೋರ್ದಾನ ನದಿಯಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತವರಾಗಿ ತಯಾರಾದರು. ಆದರೆ ಅದಕ್ಕಾಗಿ ಎಷ್ಟೋ ಜನ ಪ್ರಾಣಾರ್ಪಣೆ ಮಾಡಿದರು. ಅದರಲ್ಲಿ ಫೆಲಿಕ್ಸ್ ಮಾಂಜ್ ಅನ್ನೋನನ್ನ ಯಾಕೆ ಆತನು ಆ ನೀರಿನಲ್ಲಿ ಮುಳುಗಿಸುವ ದೀಕ್ಷಾ ಸ್ನಾನ ತಂದನಲ್ಲ ಅನ್ನುವ ಕಾರಣಕ್ಕಾಗಿ ಆತನನ್ನ ಮುಳುಗಿಸಿ ನೀರಿನಲ್ಲೇ ಸಾಯಿಸಿದರು. ಮತ್ತು ಹಾಸ್ಯಭರಿತವಾಗಿ ಅದನ್ನು ಮಾಕಿಂಗ್, ವ್ಯಂಗ್ಯ ಮಾಡುತ್ತಾ ಥರ್ಡ್ ಬ್ಯಾಪ್ಟಿಸ್ಟ್ ಅಥವಾ ಥರ್ಡ್ ಬ್ಯಾಪ್ಟಿಸಮ್ ಅಂತ ಹೇಳಿದ್ರು. ಈ ರೀತಿಯಾಗಿ ಪ್ರೊಟೆಸ್ಟೆಂಟ್ಸ್ ಆಗಿರೋರು ಆಗಿದ್ದರೂ ಕೂಡ, ರೋಮನ್ ಕ್ಯಾಥಲಿಕ್ಸ್ ಆಗಿರುವವರು ಇಬ್ಬರು ಸೇರಿ ಸ್ವಸ್ಥ ಬೋಧನೆಯನ್ನ ತಿರಸ್ಕಾರ ಮಾಡುತ್ತಾ ಸತ್ಯವೇದದ ಸಂಗತಿಗಳನ್ನ ಅಲ್ಲಗಳೆಯುತ್ತಾ ಹಿಂಸಿಸುತ್ತಾ ಬಂದರು. ಆ ಸಂದರ್ಭದಲ್ಲಿ ದೇಶಗಳಲ್ಲಿ ಸುವಾರ್ತೆ ಹಬ್ಬಿತು. ಹಾಗೆ ಪ್ರಿಯರೇ, ಇವತ್ತು ನಾವು ಈ ಕಾಲಘಟ್ಟಕ್ಕೆ ನಿಲ್ಲುವುದಕ್ಕೆ ಮಿಷನರಿಗಳ ಒಂದು ಸೇವೆ ಬಹಳ ದೊಡ್ಡದು. 1793ನಲ್ಲಿ 1793ನೇ ಇಸ್ವಿಯಲ್ಲಿ ವಿಲಿಯಂ ಕೇರಿ ನಮ್ಮ ಭಾರತ ದೇಶಕ್ಕೆ ಬಂದರು. 1807ರಲ್ಲಿ ರಾಬರ್ಟ್ ಮಾರಿಸನ್ ಚೈನಾಗೆ ಹೋದರು. 1813ರಲ್ಲಿ ಜಡ್ಸನ್ ಅನ್ನೋರು ಬರ್ಮಾಗೆ ಹೋದರು. 1821ರಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾಗೆ ಹೋದರು. ಇದೆಲ್ಲ ಕೂಡ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಕರ್ನಾಟಕಕ್ಕೆ ಬಾಷಲ್ ಮಿಷನ್ ಬಂತು 1834ನಲ್ಲಿ. ಮತ್ತು ಫರ್ಡಿನಂಡ್ ಕಿರ್ಟಲನ್ ಅವರು ಕನ್ನಡದ ಭಾಷಾ ಕೋಶ ಡಿಕ್ಷನರಿ ಅವರು ಬರೆದರು. ಥಾಮಸ್ ಹಡ್ಸನ್ ಬಂದರು. ಹೀಗೆ ಬ್ರದರನ್ ಮೂವ್ಮೆಂಟ್ ನಲ್ಲಿ ಕೂಡ ನಮಗೆ ವಿ ನಾಗಲ್ ಮಿಷನರಿ ಆಗಿ ಇನ್ನು ಅನೇಕರು ಮಿಷನರಿಗಳು ಬಂದು ದೇವರ ಸೇವೆಯನ್ನ, ಸುವಾರ್ತೆಯನ್ನ ಪ್ರಪಂಚದ ಮೂಲೆ ಮೂಲೆಗೂ ಹಬ್ಬಿಸೋದಕ್ಕೆ ಪ್ರಯತ್ನ ನಡೆದಿರುವಂತಹದ್ದು ಫಿಲಡೆಲ್ಫಿಯಾ ಸಭೆಯ ಅಂತಿಮ ಕಾಲಘಟ್ಟದಲ್ಲಿ. ಆದುದರಿಂದ ಫಿಲಡೆಲ್ಫಿಯಾ ಸಭೆ ಪ್ರಾಧಾನ್ಯತೆ ಪಡ್ಕೊಂಡಿತ್ತು. ಫಿಲಡೆಲ್ಫಿಯಾ ಸಭೆ ಆ ಒಂದು ಟ್ರಾನ್ಸಿಷನ್, ಆ ಟ್ರಾನ್ಸ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಬಂತು ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಸಾರ್ದಿಸು ಮತ್ತು ಫಿಲಡೆಲ್ಫಿಯಾ ಸಭೆಯಾದ ನಂತರ ನಾವು ಈಗ ಹೆಜ್ಜೆ ಇಡುವಂತಹದ್ದು, ನಾವೀಗ ಧ್ಯಾನಿಸ್ಲಿಕ್ಕೆ ಹೋಗುವಂತಹದ್ದು ಲವೋದಿಕೀಯ ಸಭೆ. ಈಗ ನಾವು ಲವೋದಿಕೀಯ ಸಭೆಗೆ ಬಂದಾಗ ಕರ್ತನಲ್ಲಿ ಪ್ರಿಯರೇ, ಆ ಸಭೆಯ ಸ್ಥಾಪನೆ ಹೇಗೆ ಮತ್ತು ಆ ಸಭೆಯ ಚರಿತ್ರೆ ಏನು, ಈ ಪೀಠಿಕೆಯನ್ನ ಮಾತ್ರ ಇವತ್ತು ನಾವು ತಿಳ್ಕೊಳ್ಳೋಣ. ಮತ್ತು ಮುಂದಿನ ದಿನಮಾನಗಳಲ್ಲಿ
ವಚನದ ನಂತರ ವಚನವನ್ನ ನಾವು ಧ್ಯಾನಿಸೋಣ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 14-15 ವಚನಗಳು. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಆಮೆನ್. ಎಂಬಾತನು ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆಯಿಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರ್ವ್ಯವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡರು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೆ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು ಸಿಸ್ಟರ್. ಒಳ್ಳೇದು ಮಾಡಿದರೆ. ಇಡೀ ಸಭೆಗೆ ಇರುವಂತ ಎಷ್ಟು ವಚನಗಳು? 9 ವಚನಗಳು. 14ನೇ ವಚನದಿಂದ 22ನೇ ವಚನ ತನಕ ಇರುವ ಈ 9 ವಚನಗಳಲ್ಲಿ ದೇವರ ಸಂದೇಶ, ಅಪಾರವಾದಂತ ಒಂದು ಸಂದೇಶ ಕರ್ತ ನಮಗೆ ಕೊಟ್ಟಿರುವಂತನಾಗಿರ್ತಾನೆ. ಪ್ರಿಯರೇ, ಇಷ್ಟಕ್ಕೂ ಈ ಸಭೆಗೆ ಈ ಹೆಸರು ಲವೋದಿಕೀಯ ಸಭೆ ಎಂಬುದಾಗಿ ಬರುವುದಕ್ಕೆ ಕಾರಣವೇನೆಂದ್ರೆ, ಚರಿತ್ರೆ ಹೇಳುತ್ತೆ, ಸಭೆಯ ಚರಿತ್ರೆ, ಲವೋದಿಕೀಯ ಸಭೆಯ ಚರಿತ್ರೆ ನೋಡುವುದಾದರೆ, ಸಿರಿಯಾದವನಾದ ಆಂಟಿಯೋಕಸ್ ಅನ್ನುವನು ತನ್ನ ಪತ್ನಿಯಾದ ಲವೋಡಿಸ್, ಆಕೆ ಹೆಸರೇ ಲವೋಡಿಸನ ಹೆಸರಿನಲ್ಲಿ ಈ ಪಟ್ಟಣವನ್ನು ಕಟ್ಟಿಸಿದನು. ಪ್ರಿಯರೇ, ಈ ಪಟ್ಟಣದ ಜೀವನ ಶೈಲಿ ನೋಡುವಾಗ ಎಲ್ಲರೂ ಕೂಡ ಭಯಂಕರ ರಿಚ್ ಪೀಪಲ್. ಸ್ಮರ್ಣ ಸಭೆಗೆ ಫುಲ್ ಆಪೋಸಿಟ್ ಇರುವಂತವ್ರು ಇವರು. ಬಡತನದ ಮಾತೇ ಇಲ್ಲ, ಎಲ್ಲ ಐಶ್ವರ್ಯವಂತರು. ಬಹಳಷ್ಟು ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಹೆಚ್ಚು ನಡೆಯುವಂತ ಸ್ಥಳ ಲವೋದಿಕೀಯ ಸಭೆ. ಇದನ್ನು ನಾವು ಕುಲಂಕಷವಾಗಿ ಧ್ಯಾನಿಸ್ತೇವೆ ಮುಂದೆ ಬರುವಂತ ದಿನಗಳಲ್ಲಿ. ಯಹೂದ್ಯರು ಅನೇಕರಿದ್ದರು ಈ ಸ್ಥಳದಲ್ಲಿ. ಅವರ ಹಣ ಸಂಪಾದನೆಯು ಬಹಳ ಅಪಾರವಾಗಿರೋದ್ರಿಂದ ಅವರಲ್ಲಿ ಕೆಲವರು ನಾಸ್ತಿಕರು ಎದ್ದು ಬಂದರು. ನಮಗೆ ದೇವರೇ ಬೇಕಿಲ್ಲ. ಒಬ್ಬರಿಗೆ ಹಣ ಹೆಚ್ಚಿದಾಗ, ಐಶ್ವರ್ಯ ಹೆಚ್ಚಿದಾಗ ಆ ರೀತಿಯ ಅಹಂಭಾವ, ಅಹಂಕಾರ ಮತ್ತು ಆ ರೀತಿಯ ಒಂದು ಲೌಕಿಕತ್ವ ಹೆಚ್ಚಾಗಿ ಹೋಗಿರುವಂತಹ ಸಭೆ ಲವೋದಿಕೀಯ ಸಭೆ ಆಗಿತ್ತು. ಪ್ರಿಯರೇ, ಈ ಲವೋದಿಕೀಯ ಸಭೆಯಲ್ಲಿ ಯಾರೋ ಮಾತಾಡ್ಸ್ಲಿಕ್ಕೆ ಆಗದೆ ಇರುವಷ್ಟು ಆ ಒಂದು ಐಶ್ವರ್ಯ, ಆರ್ಥಿಕ ಸುಭದ್ರತೆ, ಮತ್ತು ಅದು ಇಟ್ ಈಸ್ ಆನ್ ದ ಹೈವೇ ಟುವರ್ಡ್ಸ್ ಎಫೆಸ್ಗೆ ಹೋಗುವ ಮಾರ್ಗದಲ್ಲಿ ಇದ್ದಂತ ದೊಡ್ಡ ಪಟ್ಟಣ ಆಗಿದ್ದು, ಅಲ್ಲಿ ಕಣ್ಣಿಗೆ ಅಂಜನವನ್ನ, ಕಾಟಿಕೆಯನ್ನ, ಆ ಸುಂದರವಾದ ಕಾಸ್ಮೆಟಿಕ್ಸ್ ತಯಾರು ಮಾಡುವಂತ ಒಂದು ಸ್ಥಳ. ನಾವ್ಯಾಕೆ ಈ ಪೀಠಿಕೆ ಇಂಟ್ರೊಡಕ್ಷನ್ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ, ಆ ಸ್ಥಳ ಇರೋದರ ಮಹತ್ವ ಹಂಗಿದೆ, ಆ ಸ್ಥಳದ ಸ್ವಭಾವನ ಕೂಡ ನಾವು ತಿಳ್ಕೊಬೇಕು. ರಿಚೆಸ್ಟ್ ಪೀಪಲ್, ಬಹಳ ಐಶ್ವರ್ಯವಂತರು. ಆದರೆ ದೇವ್ರು ಹೇಳ್ತಿದ್ದಾನೆ, ದೇವ್ರ ವಾಕ್ಯ ಹೇಳುತ್ತೆ ಲವೋದಿಕೀಯ ಸಭೆಗೆ, ಆದರೂ ನೀನು ದರಿದ್ರನೇ,
ಆರ್ಥಿಕ ಐಶ್ವರ್ಯ ಇರಬಹುದು, ಆತ್ಮೀಯ ದರಿದ್ರತೆ ಇದೆ. ಸಿ ದ ಕಾಂಟ್ರಡಿಕ್ಟರಿ, ಎಷ್ಟು ವೈಭಿನ್ಯತೆ ಇದೆ. ನಾವೊಳಕ್ಕೆ ಹೋಗುವಾಗ ಇವರ ಎಲ್ಲ ಏನು ಗುಣಲಕ್ಷಣಗಳು ನಾವು ಕಾಣಿಸ್ಕೊಳ್ತಾ ಹೋಗ್ತೇವೆ. ಹೇರಪೊಲಿಯಿಂದ ಹೊರಡು ಬರುವಂತ ನೀರು ಅಲ್ಲಿ ಬಿಸಿನೀರಿನ ಸೆಲೆ ಇರುವಂತಹದ್ದು. ಸಹೋದರ ಹರ್ಷ ಬ್ರದರ್ ಹೆಚ್ಚು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಂತ ಕಾಣಿಸ್ತಾರೆ. ಇಸ್ರಾಯೇಲ್ ದೇಶವನ್ನ ಹೋಗಿ ನೇರವಾಗಿ ನೋಡಿ ಬಂದಂಥವ್ರು. ಅಲ್ಲಿ ಆ ಸ್ಥಳದಿಂದ ಆ ಬಿಸಿನೀರು ಬರುವಷ್ಟರೊಳಗೆ, ಪ್ರವೇಶಿಸಷ್ಟರೊಳಗಾಗಿ, ಈ ಲವೋದಿಕೀಯ ಪಟ್ಟಣದಲ್ಲಿ ಬರುವಷ್ಟರೊಳಗಾಗಿ ಅದೊಂದು ರೀತಿ ಡ್ರೈನೇಜ್ ವಾಟರ್ ತರ ಆಗೋಗುತ್ತೆ. ಒಂದು ರೀತಿ ಅದು ಏನು ಉಗುರು ಬೆಚ್ಚಿನ ಸ್ಥಿತಿಗೆ ಹೋಗುತ್ತೆ. ಆದುದರಿಂದ ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ ಇರುವಂತ ಒಂದು ಭೌಗೋಳಿಕ ಸ್ಥಿತಿಯು ಕೂಡ ಅಲ್ಲಿ ಉಂಟಾಗಿದೆ ಎಂಬುದನ್ನು ಚರಿತ್ರಕಾರರು ಹೇಳ್ತಾರೆ. ಭೌಗೋಳಿಕವಾಗಿ ಅದರ ಪರಿಸ್ಥಿತಿ ಕೂಡ ಆ ರೀತಿ ಇರುವಂತದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಹಾಗಾದ್ರೆ ಇಷ್ಟು ಐಶ್ವರ್ಯವಂತರು ಇರುವಂತ ಆ ಲವೋದಿಕೆಗೆ ಸಭೆ ಸ್ಥಾಪನ ಹೇಗೆ ನಡೆಯಿತು? ಕೆಲವು ವಚನಗಳನ್ನು ಮಾತ್ರ ಈ ದಿನ ಆ ಲವೋದಿಕೆಯ ಸಭೆಯ ಸ್ಥಾಪನೆಗೆ ಪೌಲನ ಪಟ್ಟವಂತ ಒಂದು ಆ ಶ್ರಮೆ ಏನು, ಅಥವಾ ಹೇಗೆ ಅಲ್ಲಿಯ ಲವೋದಿಕೆಯ ಸಭೆಯ ಕುರಿತು ಒಂದು ಪ್ರಸ್ತಾಪ ಬರುವಂತದ್ದನ್ನ ನಾವು ಸತ್ಯವೇದದಲ್ಲಿ ನೋಡಿಕೊಂಡು ಈ ಪೀಠಿಕೆಯೊಂದಿಗೆ ನಾವು ಲವೋದಿಕೆಯ ಸಭೆಯ ಪರಿಚಯವನ್ನು ಮಾಡಿಕೊಂಡು ನಾವು ಮುಂದಕ್ಕೆ ಆಗಿರೋಣ. ದಯಮಾಡಿ ನೋಡ್ರಿ, ಕೊಲಸ್ದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಕೊಲಸ್ಸ 2:1. ಲವೋದಿಕೀಯದವರಿಗೋ ಕ್ಲಾರಿಟಿ ಇಲ್ಲ. ಮತ್ತೊಂದ್ಸರಿ ಓದಿ ಸಿಸ್ಟರ್, ಬಿಗಿನಿಂಗ್ ನಿಂದ. ನಮಗೋಸ್ಕರವೋ ಲವೋದಿಕೀಯದವರಿಗೋಸ್ಕರವೋ ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವೋ ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಒಪ್ಪಿಗೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂದು ಕುತೂಹಲವು ನನಗುಂಟು. ಯಾರಾದರೂ ರಂಜನೆಯಾದ ಸಾಕು ಸಿಸ್ಟರ್, ಸಾಕು. ಕಣ್ಣಾರೆ ಕಾಣಲಿಲ್ಲ, ಆದರೂ ಕೂಡ ಲವೋದಿಕೆಯ ಸಭೆ ಬಗ್ಗೆ ಪೌಲನಿಗೆ ಎಷ್ಟು ಪ್ರೀತಿ ಉಂಟು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವಂತಹ ನಿಧಿ ನಿಕ್ಷೇಪಗಳನ್ನು, ನೀವು ಐಶ್ವರ್ಯವಂತರು, ನಿಮಗೆ ಧನ ಇದೆ, ನಿಮಗೆ ಹಣದ ಸಂಪನ್ಮೂಲ ಇದೆ. ಓ ಲವೋದಿಕೆಯ ಸಭೆಯೇ, ನಿಮಗೆ ನೈಸರ್ಗಿಕವಾದ ಸಂಪತ್ತು ಇದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತ ಆ ಜ್ಞಾನವನ್ನ, ಆ ನಿಧಿ ನಿಕ್ಷೇಪಗಳನ್ನ, ಆತನಲ್ಲಿರುವಂತ ಆ ಒಂದು ಶ್ರೇಷ್ಠ ಭಾಗ್ಯವನ್ನ ನೀವು ತಿಳಿದುಕೊಳ್ಳಬೇಕೆಂಬುದಾಗಿ ನನಗೆ ಕುತೂಹಲ ಉಂಟು ಎಂಬುದಾಗಿ ಹೇಳ್ತಾ, ಸ್ಪೆಸಿಫಿಕಲಿ ಇಟ್ ಈಸ್ ಮೆನ್ಷನ್ಡ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ಸತ್ಯವೇದ ಅಧ್ಯಯನವನ್ನ ಇಷ್ಟು ಆಳವಾಗಿ, ಇಷ್ಟು ಡೀಪ್ ಆಗಿ, ಚಾರಿತ್ರಾತ್ಮಕವಾಗಿ, ಭೌಗೋಳಿಕವಾಗಿ ಮತ್ತು ಸತ್ಯವೇದದ ಆ ವಚನಗಳ ಒಂದು ಉಲ್ಲೇಖದಲ್ಲಿ, ವಚನಗಳ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವಂತ ಅವಶ್ಯಕತೆ. ಯಾಕಂದ್ರೆ ಎಷ್ಟು ಸತ್ಯ ಈ ವಾಕ್ಯಗಳು. ಹೌ ಸ್ಪಿರಿಟ್ ಆಫ್ ಗಾಡ್ ಈಸ್ ಮೆನ್ಷನಿಂಗ್ ದ ರಿಯಾಲಿಟೀಸ್, ದ ನೇಕೆಡ್ ಟ್ರೂತ್ಸ್, ಸತ್ಯ ಸಂಗತಿಗಳು. ಲವೋದಿಕೆಯ ಕುರಿತು ಈ ಸಂಗತಿಯನ್ನು ತಿಳಿದುಕೊಂಡು ಎಲ್ಲೋ ದೂರದಲ್ಲಿ ಕೊಲಸದವರು ಬರೆಯುತ್ತಾ, ಆ 1ನೇ ಶತಮಾನದ ಸಭೆಯ ಈ ಒಂದು ಏನು ಸಾರ್ವತ್ರಿಕ ಸಭೆಗಿರುವ ಸಂದೇಶವೇ ಇದಾಗಿತ್ತು ಪ್ರಿಯರೇ. ಆದುದರಿಂದ ಎಚ್ಚರಿಸೋನಾಗಿ ಆ ಪತ್ರವನ್ನು ಬರೆಯುತ್ತಾ, ನಾನು ಕಣ್ಣಾರೆ ಕಾಣದಿರೋವರೆಗೂ ಕೂಡ ಈ ಸಂಗತಿ ಹೋಗಬೇಕು ಎಂಬುದಾಗಿ ಲವೋದಿಕೆಯ ಸಭೆಯನ್ನು ಉದ್ದೇಶಿಸಿ ಪೌಲನು ಆ ಪತ್ರವನ್ನು ಅವರಿಗೆ ಬರೆದು ಕಳಿಸುವಂತ ರೀತಿನ ನಾವು ಕಾಣ್ತೇವೆ. ಮತ್ತು ಹಾಗೆ ಅದೇ ಕೊಲಸ್ಸ 4ನೇ ಅಧ್ಯಾಯ 12 ಮತ್ತು 13 ವಚನಗಳನ್ನ ಓದ್ಬೇಕೆಂದು ನಾನು ಬಯಸ್ತೇನೆ.
ಇವರಿಂದ ನನಗೆ ಉಪಶಮನ ಉಂಟಾಯಿತು. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಇವನು ನಿಮ್ಮ ಊರಿನವನು ಎಂಬುದಾಗಿ ಹೇಳುವಾಗ ಆ ಎಪಫ್ರನು ಲವೋದಿಕೀಯ ಊರಿನವನು. ಆತನ ಮೂಲಕವಾಗಿ ಈ ಪತ್ರವನ್ನ ಬರೆದು ಅಪೊಸ್ತಲನಾದ ಪೌಲನು ಆತನನ್ನು ಸ್ವೀಕರಿಸಬೇಕೆಂಬುದಾಗಿ ಅವ್ರಿಗೆ ಹೇಳುತ್ತಾ ತಿಳಿಸ್ತಾನೆ. ಅದೇ ರೀತಿ ಆ ಲವೋದಿಕೀಯ ಸಭೆಯ ಪರಿಸ್ಥಿತಿಯಲ್ಲಿ ನಾವು ಮುಂದಕ್ಕೆ ಹೋಗುವಾಗ ಇನ್ನೊಂದು ವಚನವನ್ನು ನೋಡೋಣ. ದಯಮಾಡಿ ನೋಡ್ರಿ, ಕೊಲೊಸ್ಸದವರು ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 7-8 ವಚನಗಳು. ನಮ್ಮ ಪ್ರಿಯ ಜೊತೆಯ ದಾಸನಾದ ಎಪಫ್ರನಿಂದ ಆ ಸತ್ಯೋಪದೇಶವನ್ನು ಕಲಿತುಕೊಂಡಿರಿ. ಅವನು ನಿಮಗೋಸ್ಕರ ಕ್ರಿಸ್ತನ ನಂಬಿಗಸ್ತನಾದ ಸೇವಕನು. ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನನಗೆ ತಿಳಿಸಿದವನು ಅವನೇ. ಎಪಫ್ರನ ಕುರಿತು ಮತ್ತೊಂದು ಸಾರಿ ಎಂಡಾರ್ಸ್ ಮಾಡುತ್ತಾ, ಆತನನ್ನ ಅಸರ್ಟೈನ್ ಮಾಡುತ್ತಾ, ಈತನ ಮೂಲಕವಾಗಿ ಕಳಿಸಿರುವಂತ ಆ ಸಂಗತಿಗಳನ್ನ, ಆ ಪತ್ರವನ್ನ ಆ ಲವೋದಿಕೀಯ ಸಭೆಯವರು ಕೇಳಬೇಕೆಂಬುದಾಗಿ ಬಯಸುನ್ನಾಗಿದ್ದಾನೆ. ಕೊಲೊಸ್ಸ 4ನೇ ಅಧ್ಯಾಯ 16ನೇ ವಚನ ಕೂಡ ಓದಿ ಸಿಸ್ಟರ್. ಕೊಲೊಸ್ಸ 4. ಪತ್ರಿಕೆಯನ್ನು ಓದಿಸಿಕೊಂಡ ತರುವಾಯ ಲವೋದಿಕೀಯದವರ ಸಭೆಯಲ್ಲಿಯೂ ಓದಿಸಿರಿ. ಮತ್ತು ನಾನು ಬರೆದ ಪತ್ರಿಕೆಯನ್ನು ಲವೋದಿಕೀಯದಿಂದ ತರಿಸಿ ನೀವು ಓದಿಸಿಕೊಳ್ಳಿರಿ. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ. ಒಂದು ನಿಮಿಷ, ಸ್ವಲ್ಪ ನಾನು ಕೂಡ ಓದ್ತೇನೆ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಈ ಪೀಠಿಕೆ ಬಹಳ ಮುಖ್ಯ ಪ್ರಿಯರೇ, ಯಾಕಂದ್ರೆ ಅಲ್ಲಿನ ಸಭೆ ಸ್ಥಾಪನೆಗೆ ಪೌಲನ ಒಂದು ಪ್ರಯತ್ನ ಯಾವ ರೀತಿಯಾಗಿ ಇರುವಂತದ್ದಾಗಿತ್ತು. ನಾವು ಓದಿರುವಂತಹದ್ದು ಕೊಲೊಸ್ಸದವರು ಬರೆದ ಪತ್ರಕ್ಕೆ 4ನೇ ಅಧ್ಯಾಯ ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಹಾಗೆ 16ನೇ ವಚನ 17ನೇ ವಚನ. ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡು ತರುವಾಯ ಲವೋದಿಕೀಯದವರ ಸಭೆಯಲ್ಲಿಯೂ ಓದಿಸಿರಿ. ಮತ್ತು ನಾನು ಬರೆದ ಪತ್ರಿಕೆಯನ್ನು ಲವೋದಿಕೀಯದಿಂದ ತರಿಸಿ ನೀವು ಓದಿಸಿಕೊಳ್ಳಿರಿ. ಸಿದಿ ಪ್ರೊಸೀಜರ್. ಪೌಲ್ ಹೇಳಿರುವಂತ ಈ ಮಾತನ್ನು ನೋಡಿರಿ. ಅವರಿಗೆ ಹೇಳುವಂತದ್ದು ಕೊಲೊಸ್ಸದವರಿಗೆ ಬರೆಯುತ್ತಾ, ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡ ತರುವಾಯ ಲವೋದಿಕೀಯದವರ ಸಭೆಯಲ್ಲಿಯೂ ಓದಿಸಿರಿ. ಈ ಕೊಲೊಸ್ಸ ಪತ್ರಿಕೆಯಲ್ಲಿ ಇರುವ ಪ್ರತ್ಯೇಕತೆ ಏನೆಂಬುದಾಗಿ ಹೇಳುವಾಗ ಪ್ರಿಯರೇ, ಪೌಲನು ಮುಖ್ಯವಾಗಿ 4 ವಿಷಯಗಳನ್ನ ಪ್ರಸ್ತಾಪ ಮಾಡುವಂತನಾಗಿದ್ದಾನೆ ಕೊಲೊಸ್ಸ ಪತ್ರಿಕೆಯಲ್ಲಿ. ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನ ಸರ್ವ ಸಂಪೂರ್ಣತೆಯು, ದೇವರ ಸರ್ವ ಸಂಪೂರ್ಣತೆಯು ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ ವಾಸ ಮಾಡುತ್ತದೆ ಎಂಬುದಾಗಿರುವಂತ ಸತ್ಯ ಸಂಗತಿಯನ್ನು ಪ್ರಸ್ತಾಪ ಮಾಡ್ತಾನೆ ಈ ಪತ್ರಿಕೆಯಲ್ಲಿ. 2ನೇ ವಿಷಯಕ್ಕೆ ಬಂದಾಗ, ಈ ಪತ್ರಿಕೆಯಲ್ಲಿ, ಕೊಲೊಸ್ಸ ಪತ್ರಿಕೆಯಲ್ಲಿ ನಿರರ್ಥಕವಾದ ತತ್ವಜ್ಞಾನವನ್ನು ಖಂಡಿಸಿ ಅದಕ್ಕಿಂತ ಕ್ರಿಸ್ತನಲ್ಲಿ ಬೇರೂರಿಕೊಂಡು ನೀವು ವೃದ್ಧಿ ಹೊಂದಬೇಕು ಎಂಬುದಾಗಿ ಹೇಳುವಂತ ಸಂಗತಿ. ಸುನ್ನತಿ ಎಂಬುದು ಏನು ಅದು ಅಲ್ಲ, ಕ್ರಿಸ್ತೀಯ ಸುನ್ನತಿ ಎಷ್ಟು ಪ್ರಾಮುಖ್ಯ ಅಂತ 2ನೇ ಅಧ್ಯಾಯದಲ್ಲಿ ಕೊಲೊಸ್ಸದವರಿಗೆ ಬರೆಯುತ್ತಾ, ಮತ್ತು ಕೊನೆಯದಾಗಿ ನೋಡುವಾಗ ಆ ಹಬ್ಬ ಹರಿದಿನಗಳ ವಿಷಯದಲ್ಲಿ, ಈ ಲೋಕದ ಸಂಗತಿಗಳ ವಿಷಯದಲ್ಲಿ ನೀವು ಯಾವ ರೀತಿ ಎಚ್ಚರಿಕೆಯಾಗಿರ್ಬೇಕೆಂಬುದಾಗಿರುವ ಆ ಬೋಧನೆಯುಳ್ಳಂತ ಪತ್ರಿಕೆ ಲವೋದಿಕೀಯರಿಗೆ ಓದಿಸಬೇಕು.
ಅಂದ್ರೆ ದ ಪ್ರಯಾರಿಟಿ ಆಫ್ ಅಪೋಸಲ್ ಪೌಲ್. ಅಪೊಸ್ತಲನಾದ ಪೌಲನು ತಾನು ಕಣ್ಣಾರೆ ಕಾಣದಿದ್ದರೂ ಕೂಡ ಆ ಲವೋದಿಕೀಯ ಸಭೆಗೆ ಕ್ರಿಸ್ತನ ದೈವತ್ವದ ಮಹತ್ವಗಳನ್ನ ತಿಳಿಸುವಂತ ಈ ಪತ್ರಿಕೆಯನ್ನು ನೀವು ಓದಬೇಕೆಂಬುದಾಗಿ ಹೇಳ್ತಾನೆ ಪ್ರಿಯರೇ. ದಿಸ್ ಈಸ್ ದ ಫೌಂಡೇಶನ್. ಯಾವ ಸಭೆಗೂ ಎಷ್ಟು ಫೌಂಡೇಶನ್, ಎಷ್ಟು ಸ್ಟ್ರಾಂಗ್ ಬಿಗಿನಿಂಗ್ ನಿಂದ ಪ್ರೀಚಿಂಗ್ ಇರ್ಲಿಲ್ಲ ಎಂಬುದಾಗಿ ನಾನು ಅನಿಸ್ತೇನೆ. ನಾವು ಇಲ್ಲಿವರೆಗೂ ಧ್ಯಾನಿಸಿರುವಂತ 6 ಸಭೆಗಳಲ್ಲಿಯೂ ಕೂಡ ಪೌಲನು ಪ್ರತ್ಯೇಕವಾಗಿ ಕಣ್ಣಾರೆ ಕಾಣದಿದ್ರು ಕೂಡ ಈ ಸಭೆಯನ್ನು ಕುರಿತು ಉಲ್ಲೇಖ ಮಾಡಿ ಅವ್ರಿಗೆ ಹೇಳಿರುವಂತಹದ್ದು ನೋಡಿ. ಅಲ್ಲಿ ನಾವು ಇನ್ನೊಂದು ವಚನವನ್ನು ಕಾಣ್ತೇವೆ, 17ನೇ ವಚನ. ಹೌದು ಸಿಸ್ಟರ್, ಕೊಲೊಸ್ಸ 4:17. ಅಕ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿದೆ. ಚರಿತ್ರೆ ಹೇಳುತ್ತೆ, ಹಿಸ್ಟಾರಿಕಲಿ ಸ್ಪೀಕಿಂಗ್, ಈ ಅರ್ಕಿಪ್ ಅನ್ನೋನು ಹಿ ವಾಸ್ ದಿ ಫಸ್ಟ್ ಬಿಷಪ್ ಆಫ್ ಲವೋದಿಕೀಯ ಚರ್ಚ್. ಸೇವಕನು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಆ ಪದಗಳ ಬಳಕೆಗಿಂತ. ಈತನು, ಈ ಅರ್ಕಿಪ್ಪನು ಒಂದು ರೀತಿಯ ನಿಷ್ಕ್ರಿಯತೆಗೆ ಹೋದ. ಏನು ಈ ಲವೋದಿಕೀಯ ಸಭೆಯ ಆ ಐಶ್ವರ್ಯವಂತರು ಐಷಾರಾಮ ಬದುಕು ಯಾವಾಗ ಈ ಸುಭದ್ರವಾದಂತ ಒಂದು ಲೌಕಿಕ ಜೀವನ ಸಿಕ್ತೋ, ಆಗ ಅರ್ಕಿಪ್ಪನು ಕರ್ತನಿಂದ ಹೊಂದಿರುವ ಸೇವೆಯನ್ನ ಎಚ್ಚರವಾಗಿ ನಡೆಸಲಿಲ್ಲ. ಅದಕ್ಕೋಸ್ಕರವಾಗಿ ಪೌಲನು ಎಚ್ಚರಿಸ್ತಾನೆ. ಯಾವಾಗ ಆ ವ್ಯಕ್ತಿ ತನ್ನ ಒಂದು ರಾಜ್ಯದ, ತನ್ನ ಸಭೆಯ ಒಂದು ನಡೆಸುವಿಕೆಯಲ್ಲಿ ಎಚ್ಚರಿಕೆ ತಪ್ಪುತ್ತಾನೋ, ಆಗ ಸಭೆ ಒಂದು ರೀತಿಯ ನಿಷ್ಕ್ರಿಯತೆಗೆ, ಒಂದು ಜಡತ್ವಕ್ಕೆ ಹೋಗುವಂತದಕ್ಕೆ ಕಾರಣ ಆಯಿತು ಎಂಬುದನ್ನು ನಾವು ಈ ವಾಕ್ಯದಲ್ಲಿ ಕಾಣ್ತೇವೆ ಪ್ರಿಯರೇ. ಒಂದು ರಾಜ್ಯವು ನಿಷ್ಕ್ರಿಯವಾದಾಗ, ಒಬ್ಬ ಅರಸನು ನಿಷ್ಕ್ರಿಯನಾದಾಗ, ಅಥವಾ ಜಡತ್ವಕ್ಕೆ ಹೋದಾಗ, ಅಥವಾ ಸೋಂಬೇರಿತನ ಆದಾಗ ಆ ರಾಜ್ಯವೇ ನಿಷ್ಕ್ರಿಯವಾಗ್ತದೆ. ಒಂದು ಸಾಮ್ರಾಜ್ಯವಾಗಲಿ, ಒಂದು ಸಮಾಜ ಆಗಲಿ, ಒಂದು ಸಭೆ ಆಗಲಿ ಕ್ರಿಯಾತ್ಮಕವಾಗಿ ಇರಬೇಕಾದ್ರೆ, ವೈಬ್ರೆನ್ಸ್ ಇರಬೇಕಾದ್ರೆ, ಆ ದೈವಿಕವಾಗಿ ಒಪ್ಪಿಸಲ್ಪಟ್ಟಂತ ಸೇವೆಯನ್ನ ಬಹಳ ಎಚ್ಚರಿಕೆಯಿಂದ ನಡೆಸ್ಕೊಂಡು ಹೋಗ್ಬೇಕು. ಅದು ದೇವರ ಆಜ್ಞೆ. ಇಟ್ಸ್ ಅ ಕಮಾಂಡ್ ಆಫ್ ಗಾಡ್. ದೇವರು ನಮಗೆ ಯಾವ ಯಾವ ಕೆಲಸವನ್ನ ಒಪ್ಪಿಸಿಕೊಟ್ಟಿದ್ದಾನೋ ಅದನ್ನು ನಾವು ಚಾಚು ತಪ್ಪದೆ ಕರ್ತನ ಮಹಿಮೆಗಾಗಿ ಆ ಕಾರ್ಯಗಳನ್ನು ಮಾಡುವಂತವರಾಗಿದ್ದರೆ ಅದು ಬೆಳೆಯುವಂತದ್ದಾಗಿರ್ತದೆ. ಆದರೆ ಲವೋದಿಕೀಯ ಸಭೆಗೆ ಆ ಅರ್ಕಿಪ್ಪನ ಒಂದು ಕೊಡುಗೆ ಅಷ್ಟು ಹೆಚ್ಚಾಗಿ ಇರಲಿಲ್ಲ. ಪೌಲನು ಅದಕ್ಕೋಸ್ಕರವಾಗಿ ಎಚ್ಚರಿಸಿದನು. ಪೌಲನು ಅದಕ್ಕೋಸ್ಕರವಾಗಿ ಕೊಲೊಸ್ಸದವರು ಬರೆದ ಪತ್ರಿಕೆಯನ್ನೇ, ಆ ಪತ್ರಿಕೆಯನ್ನು ಅವರು ತೆಗೆದುಕೊಂಡು ಹೋಗಿ ಅಲ್ಲಿನ ಎಫೆಫ್ರನು ಕೂಡ ಅಲ್ಲಿಗೆ ಹೋಗಿ ಆ ಲವೋದಿಕೀಯ ಅವರಿಗೆ ಓದಿಸಿ, ಅದರಲ್ಲಿರುವಂತಹ ಸಂಗತಿಗಳನ್ನ, ಅಂಶಗಳನ್ನ ಅವರಿಗೆ ಬೋಧಿಸಿ, ಪುನಃ ತಂದು ಮತ್ತೆ ಕೊಲೊಸ್ಸದವರಿಗೆ ಓದಿಸಿ ಅದನ್ನ ಚಾಚು ತಪ್ಪದೆ ಅನುಸರಿಸಬೇಕೆಂಬುದಾಗಿರ್ತಕ್ಕಂಥ ಒಂದು ಪ್ರಯತ್ನ ಪ್ರಥಮ ಶತಮಾನದಲ್ಲಿಂದ ಪ್ರಾರಂಭವಾದದ್ದನ್ನ ನಾವು ಕಾಣ್ತೇವೆ ಪ್ರಿಯರೇ. ಲವೋದಿಕೀಯ ಸಭೆಗೆ ಈ ಸಂದೇಶಗಳು ಸಾರಲ್ಪಟ್ಟಂತಹದ್ದು ಸಂದರ್ಭ ನೋಡ್ತಾ 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 ಬರುವಾಗ ಇದು ಯಾವ ರೀತಿ ಈ ಹಂತಕ್ಕೆ ಉಗುರು ಬೆಚ್ಚಿನ ಸ್ಥಿತಿಗೆ ಸಂಭವಿಸಿತು ಅಥವಾ ಜಾರಿ ಹೋಯಿತು. ಕೊನೆಯ ಸಭೆ ನಾವು ಧ್ಯಾನಿಸುವಂತದ್ದು ಈ ಲವೋದಿಕೀಯ ಸಭೆಯ ಪ್ರಾರಂಭವು ಹೇಗೆ, ಇದರ ಒಂದು ಸ್ಥಾನ ಹೇಗೆ, ಇದರ ಕುರಿತು ಪೌಲನು ಎಷ್ಟು ಪ್ರಯಾಸ ಪಟ್ಟನು ಎಂಬುದನ್ನ ನಾವು ತಿಳಿದುಕೊಂಡೆವು ಪ್ರಿಯರೇ. ಇನ್ನು ಈ 9 ವಚನಗಳನ್ನ ನಾವು ಕರ್ತನ ಚಿತ್ತವಿದ್ದರೆ, ಕರ್ತನ ಬರೋಣ ತಡವಾದರೆ ಮುಂದಿನ ದಿನಮಾನಗಳಲ್ಲಿ ಒಂದೊಂದು ವಚನವನ್ನ ಆತ್ಮೀಕ ದೃಷ್ಟಿಯಿಂದ ಹಿಂದೆ ಧ್ಯಾನಿಸಿದಂತೆ ನಾವು ಧ್ಯಾನಿಸೋಣ.